ಆಗಿ ಬಂದು ಇವರು ವಿಚಾರ ಮಾಡ್ತಾರೆ. ಯಾವುದು ಇವತ್ತು ವಿಶ್ವಸಂಸ್ಥೆ ಅನ್ನೋದು ಇದ್ದು ಇಲ್ದಂಗೆ ಆಗಿಬಿಟ್ಟದ, ಹಲ್ಲಿಲ್ಲದ ಹಾವು ಆಗಿಬಿಟ್ಟದ. ಆ ವಿಶ್ವಸಂಸ್ಥೆಯನ್ನು ಸ್ಟ್ರಾಂಗ್ ಮಾಡುವಂಥ ದಿಶೆಯಲ್ಲೇ ಇವರೆಲ್ಲರೂ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿ ಹೊಸ ರೂಪ ಬರ್ಬೋದು. ಆದರೆ ಅಮೇರಿಕ ಮಾತ್ರ ಏಕಾಂಗಿ ಆಗ್ಯದ. ಮತ್ತು ಇವರು ಸಹವಾಸ ಬೇಡಪ್ಪ ಅಂತ ದೂರ ಸರಿತಾ ಇದೆ ಅಮೇರಿಕ. ಯಾರಿಂದ? ಈ 40 ದೇಶಗಳಿಂದ. ಸ್ವಂತ ನಮಗೆ ಎಣ್ಣೆದು ಎಲ್ಲಾದ್ರೂ ನಮ್ಗೆ ಯುದ್ಧ ಬೇಕಾಗಿರುವಂಥ ಮಾತು ಮಾತಾಡಲಿಕ್ಕೆ ಆಗ್ತದೆ. ಇದರರ್ಥ ಏನಪ್ಪ ಅಂದ್ರೆ ಈ ಎಲ್ಲದರ ಮಧ್ಯದಲ್ಲೇ ನಾವು ಆರಂಭದಲ್ಲಿ ಒಂದು ಹೇಳಿದ್ವಿ ನಿಮಗೆ, ಮಧ್ಯಾಹ್ನ ಎದ್ದೋಡಿ ಗುಬ್ಬಿ ಬೇಡ ಅಂತ ಪೆದ್ದಲವೇ ಸರಸ್ ಅಂತೇಳಿ. ಆದರೆ ಇವತ್ತು ಇಸ್ರೇಲ್ ಗುಬ್ಬಿನ ಆಯ್ದಂಗೆ ಆಗಿಬಿಟ್ಟು ಇದ್ರ ಮಧ್ಯದಲ್ಲೇ ಅದೇನೋ ಮಾಡಲಿಕ್ಕೆ ಹೋಯ್ತು, ಗ್ರೇಟರ್ ಇಸ್ರೇಲ್ ಮಾಡ್ಬೇಕಂತ ಹೋಯ್ತು. ಅದರ ಗ್ರೇಟರ್ ಆಗಿ ಇದ್ರಾಗ ಸೋಲುವಂಥ ಪ್ರಸಂಗ ಅದಕ್ಕೆ ಬಂದು. ಯಾಕಂದ್ರೆ ಇಡೀ ಗಲ್ಫ್ ತುಂಬ ವೈರಿಗಳು ಮಾಡ್ಕೊಂಡಿರುವಂಥ ಇಸ್ರೇಲ್ ಅಷ್ಟು ಸುಲಭವಾಗಿ ಎಲ್ಲರೂ ಗೆಲ್ಲೋದು ಇವತ್ತು ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಹೌದು, ಸಾಕಷ್ಟು ಬುದ್ಧಿ ಇದೆ, ಎಲ್ಲನೂ ಅದ. ಆದರೆ ಎದುರಾಳಿಗಳು ಸಹಿತ ಅದೇ ರೀತಿ ಬೆಳೀತಾ ಇದ್ದಾರೆ ಮತ್ತು ಒಂದಾಗ್ತಾ ಇದ್ದಾರೆ. ಮತ್ತು ಇವತ್ತು ಅಮೇರಿಕಾದ ಮಾತಿಗೆ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇರ್ತಾರಲ್ಲದಾಗೆ ಈ ಯುದ್ಧ ಇಷ್ಟರಲ್ಲೇ ಮುಗಿಬೋದು. ಅದು ತಾನೇ ಮಾಡಿ ಬ್ಯಾಸಡ್ ಬಿಡ್ಬೋದು. ಒಂದು ಕಾಲಕ್ಕೆ ಆಯ್ತು 15 ವರ್ಷ ಯುದ್ಧ ಮಾಡೇ ಕಲ್ಲಕ್ಕಲ್ಲಿ ಓದಾಡಿಕ ಉಳಿದ್ಬಿಟ್ರು. ಇರಾಕ್ ಮತ್ತು ಇರಾನ್ ಗಲ್ಫ್ ವಾರ್ ಅಂತ ಪ್ರಸಿದ್ಧದ. ಈ ರೀತಿಯೂ ಆಗ್ಬೋದು, ಯಾರಿಗೆ ಗೊತ್ತು. ಒಟ್ಟಲ್ಲೇ ಅಮೇರಿಕೆಯ ಪ್ರಭಾವ ಕಡಿಮೆ ಆಯ್ತು ಅನ್ನೋದು 2 ಮಾತಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ತಿಳಿಸಿದ್ದಾರೆ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.